ಶೋಭಾ ಸರ್. ಶೋಭಾ ಅವರೇ ಹೇಳಿ ಸರ್, ಇದು ಇರೋದ್ರಿಂದ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ, ನಾವು ಕೆಲ್ಸಕ್ಕೆ ಮಕ್ಳನ್ನ ಬಿಟ್ಬಿಟ್ಟು ಹೋಗೋಕ್ಕೂ ಭಯ ಆಗುತ್ತೆ. ಎಲ್ಲಿ ಶಟಲ್ ಕಾಕ್ ಆಡ್ಕೊಂಡು, ಎಲ್ಲಿ ವಾಲಿಬಾಲ್ ಆಡ್ಕೊಂಡು, ಟಚ್ ಮಾಡ್ಕೊಂಡು ಎಲ್ಲಿ ಮೇಲೆ ಹತ್ಬಿಡ್ತಾರೆ, ಬಾಲ್ ಹೋಗ್ತು ಕಾಕ್ ಹೋಗ್ತು ಅಂತ ಎಷ್ಟು ಭಯ ಆಗುತ್ತೆ ಅಂದರೆ ಒಂದೊಂದು ಮಗು ಇಟ್ಕೊಂಡಿದ್ದೀವಿ. ರಿಪೋರ್ಟ್ ಮಾಡಕ್ಕೆ ಆಯ್ತಲ್ಲ, ಭಯ ಆಯ್ತದೆ, ಎಲ್ಲಿ ಹಿಂಗ ಚೂರು ಹತ್ರಕೋಗ್ಬಿಟ್ಟು ಎಳ್ಕೊಂಡ್ಬಿಡ್ತದ ಅಂತ ಅದಕ್ಕೆ ಕೆಳಗಿಂದ ಸ್ಟಾರ್ಟ್ ಮಾಡಿದ್ ನಾವು. ಸುಮ್ಮನೆ ಯಾಕೆ ಬೇಕು ರಿಸ್ಕ್? ಸರ್ಕಾರ ಒಂದು ಮಗು ಸಾಕು ಅನ್ನುತ್ತೆ. ನಾವು ಒಂದು ಮಗು ಇರೋರು ಬಿಟ್ಬಿಟ್ಟು ಕೆಲ್ಸಕ್ಕೆ ಹೇಗೆ ಹೋಗೋದು? ಮನೆಗೆ ಬರೋಕೆ ಮುಂಚೆ ನಮ್ಮ ಮಗು ಕರೆಕ್ಟ್ ಆಗಿದೆಯಾ, ನಮ್ಮ ಮಗು ಮನೇಲಿ ಇರುತ್ತಾ, ಸೇಫ್ ಆಗಿರುತ್ತಾ ಅಂತ ಎಷ್ಟು ಕುತ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ ಸರ್ ನಾವು ಅಷ್ಟೊಂದು. ಇದುವರೆಗೂ ಇದು ಯಾರು ಬಂದು ಇದನ್ನ ಕವರೇಜ್ ಮಾಡಿಲ್ವಾ? ಇಲ್ಲಿ ಯಾವುದೇ ರೀತಿ ಯಾರು ಬಂದು ಕೇಳಿಲ್ವಾ? ಸರ್, ಗೋಪಾಲಯ್ಯವರು ಪಾಪ ನಮ್ಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. ಫಸ್ಟ್ ಬಂದಿರೋದು ನಿಮ್ಮ ವಿಡಿಯೋ. ಯಾವುದು ಇದ್ರ ಬಗ್ಗೆ ಇಲ್ಲೇ ಇಲ್ಲ. ಇಲ್ಲ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ನೀವು ಅಲ್ಲೇ ನಿಂತ್ಕೊಂಡು ಹೇಳಿ. ನೀವು ನಿಮ್ಮ ಚಾನಲ್ನಿಂದನಾದರೂ MLAಗಳಿಗಾಗಲಿ MP ಗಳಿಗಾಗಲಿ MLAಗೆ ವಿಷಯ ಮುಟ್ಟಿದೆ, ಈಗ ಅವ್ರು ಪ್ರಯತ್ನ ಮಾಡ್ತಾವ್ರಂತಲ್ಲ, ಆ ಥರ ಮುಟ್ಟಿದ್ರೆ ಸಾಕು ಸರ್. ಹೌದಾ? ಏನು ಮೇಡಮ್ ನಿಮ್ಮ ಹೆಸರು? ಮಂಗಳ ಅವರೇ, ಮುಟ್ಟಿದ್ರೆ ಸೀದಾ ಮಂಗಳ ಗ್ರಹಕ್ಕೆ ಇಲ್ಲಂತೂ ಇಲ್ಲ. ಮುಟ್ಟಿದ್ರೆ ಸೀದಾ ನಿಮ್ ಪ್ರೋಗ್ರಾಮ್ನ ನಾವು ತುಂಬಾ ನೋಡ್ತೀವಿ. ಅದಕ್ಕೆ ಅದಕ್ಕೇನೆ ನಾವು ಇದಕ್ಕೆ ಇದ್ ಮಾಡಿದೀವಿ ನೋಡಿ ಸರ್. ಮಕ್ಳು ಪುಟ್ ಮಕ್ಳು ಮೇಲ್ ಹತ್ತಾರೆ, ಅವ್ರನ್ನ ಕಾಯ್ಕೊಂಡಿರಕ್ ಆಗೋದಿಲ್ಲ, ನಾವು ಒಳಗಡೆ ಇರ್ತೀವಿ. ಏನ್ ಮಾಡೋದು? ಇದಕ್ಕೊಂದು ಪರಿಹಾರ ತೋರಿಸಿ. ಮಕ್ಕಳು ಆಟ ಆಡ್ತಾ ಇರ್ತವೆ, ಅವು ಇವು ಆಟ ನಾವು ಒಳಗೆ ಇರ್ತೀವಿ, ನಾವು ಒಳಗಡೆ ಇರ್ತೀವಿ. ನಾಲೆಡ್ಜಿರಲ್ಲ, ಚಿಕ್ಕ ಮಕ್ಳಿಗೆ ಗೊತ್ತಿರಲ್ಲ, ಹೆಂಗೋ ಒಂದು ಟಚ್ ಮಾಡ್ಬಿಡ್ತವೆ. ನಾವು ಒಳಗಡೆ ಇರ್ತೀವಿ, ಅವ್ರ ಮೇಲೆ ಹತ್ಬಿಟ್ಟು ಯಾವ ಮೈದಲ್ಲಿ ಹೋಗ್ತಾರೋ, ಏನ್ ಹೆಚ್ಚು ಕಮ್ಮಿ ಆಗುತ್ತೋ, ಸುಮಾರು ಇಲ್ಲೆಲ್ಲ ಆಗವೆ ಈ ಕಡೆ. ಅದಕ್ಕೆ ಎಷ್ಟು ಜನ ಇಲ್ಲಿ ಡೆತ್ ಆಗಿದ್ದಾರೆ? 4 ಜನ ಸರ್. 4 ಜನ ಡೆತ್ ಆಗಿದ್ದಾರೆ ಆ ಕಡೆ ರೋಡಲ್ಲಿ. ಯಾಕೆ ಹೆಂಗ್ ಡೆತ್ ಆಗಿದೆ ಅದು? ಅದೇ ವೈರು ಕಲ್ಲಗೆ ಆಡಕ್ ಹೋಗಿ, ಪಾರಿವಾಳ ಹಿಡಿಯಕ್ ಹೋಗಿ. ಬಾರವ ಅಯ್ಯೋ, ಅವಾಗಿಂದ ಹೊಸಿ ಮಾತಾಡಿ ನೀನು. ನಮ್ಮ ಹೆಸರು ತಿಮ್ಮಕ್ಕ. ನಾವೇನು ಮಾತಾಡಲ್ಲ ಅಣ್ಣ, ನಾವು ಏನು ಮಾತಾಡಲ್ಲ ಅನ್ ಕಡೆ ಚೆನ್ನಾಗಿ ಮಾತಾಡ್ತಿದ್ರಿ. ಇವ್ ಅಣ್ಣ ಏನಾರ ಒಂದ್ ತೊಂದ್ರೆ ಆದ್ರೆ ಪ್ರಕಾಶಣ್ಣ ಓಡ್ ಬರ್ತೀವಿ ಹೇಳಕ್ಕೆ. ಪ್ರಕಾಶಣ್ಣ ಅನ್ಕಂಡಿ. ನಮ್ಗೇನು ಗೊತ್ತಾಗಲ್ಲ. ಅಣ್ಣನ ಒಂದ್ ನೀರ್ ಬರ್ದೆ ಹೋಗ್ಲಿ, ಒಂದ್ ಕರೆಂಟ್ ಬರ್ದೆ ಏನಾರಾಗ್ಲಿ ಬಿಡಿಸ್ತಾರೆ. ಗೋಪಾಲಣ್ಣನ ಹತ್ರ ಹೋಗಿ ಕೇಳ್ತಾರೆ. ಅವರೇ ನಮ್ಮ ಏರಿಯಾಕ್ಕೆ ಇವಾಗ ಗೋಪಾಲಣ್ಣ ಅಣ್ಣರ್ನೇ ಕೇಳಿ ನಾವ್ ಓಡ್ಬಂದ್ ಹೇಳೋದು ಯಾವತ್ಗೂ. ಹೆಲ್ಪ್ ಮಾಡ್ತಾರೆ. ಪ್ರಕಾಶಮಾನವಾಗಿ ಹೊಳಿತಲ್ಲಿ ಕರೆಂಟ್ ಹೊಡಿತದ. ಏನ್ ಮಾಡೋಣ ನಾವು? ಇವಾಗ ನಮ್ಮನೆ ಕಟ್ಟಾಗ 50,000 ಕಟ್ತೋ ಇದ್ ಅವಯ್ಯ ಅಲ್ಲಿ ಸತ್ತೋದ, ಸಿಡ್ಲೊಡ್ದಿ ಕೊಡ್ಲೇ ಇಲ್ಲ. ಕೇಳ್ರಿ ಅವ ಅಣ್ಣರ್ನೆ ಕೊಡ್ಲೇ ಇಲ್ಲ, ದುಡ್ಡು ಕೊಡ್ಲಿಲ್ಲ, ಮೀಟ್ರು ಕೊಡ್ಲಿಲ್ಲ, ತಿರ್ಗಾ ದುಡ್ಡು ಕೊಟ್ಟಿ ಹಾಕಿಸ್ತು. ಹೌದಾ? ಇದೇ ಮನೆ. ನಾವ್ ಏನೇ ತೊಂದ್ರೆ ಆದ್ರೆ ಈ ಅಣ್ಣನ್ಗೆ ಹೇಳ್ತೀವಿ, ಗೋಪಾಲಣ್ಣರ್ಗೆ ಹೇಳ್ತೀವಿ. ಅಣ್ಣನು ಏನ್ ಹೇಳ್ತದೆ ಇದೇ ಹೇಳ್ತಾರೆ. ಇನ್ನೇನ್ ಹೇಳ್ತಾರೆ ಅಣ್ಣ? ಈಗ ತೆಗಿಸ್ಬೇಕಿದ ತೆಗಿಸ್ಬೇಕು. ಇಲ್ಲಾಂದ್ರೆ ಬಾರಿ ಪ್ರಾಬ್ಲಮ್. ಹೌದಾಯ್ತು. ಆ ಹುಡುಗ್ರ ಪಾಪ ಇಷ್ಟಿಷ್ಟುದ್ದ ಮಕ್ಳು ಎಲ್ಲ ಸುಟ್ಟೋಗಿದ್ದು. ಹೌದಾ? ಫುಲ್ ಅಣ್ಣರೇ ಇದ್ರು, ಎಲ್ಲ ಸುಟ್ಟೋಗ್ಬಿಟ್ಟಿದ ಪಾಪ. ಹೌದಾ? ಏನು ಇರ್ಲಿಲ್ಲ ಪಾಪ. ಚಿಕ್ಕ ಇಂಥ ಮಕ್ಳು ಪಾರಿವಾಳ ಹಿಡಿಯಕ್ ಹೋಗಿ ಅವು ಮಾಡಕ್ ಹೋಗಿ ಮಕ್ಳು ಪಾಪ ಅಧ್ವಾನ ಆಗೋಗಿದ್ದು. ನಿಮ್ಗೇನ್ ಬಂತು ಭಾಗ್ಯ? ಏನಾರ ಬರ್ಲಿ, ಸತ್ತೋದ್ವಲ್ಲ ಮಕ್ಳು ಹೋದ್ವಲ್ಲ. ಬೆಲೆ ಏರಿಕೆ ಕಮ್ಮಿ ಮಾಡ್ಬಿಟ್ಟು ನಮ್ ಜೀವನ ಮಾಡಕ್ ಒಳ್ಳೇದು ಹೆಲ್ಪ್ ಮಾಡ್ಕೊಟ್ರೆ ಸಾಕು. ದುಡ್ಡು ತಿಂತೀವಿ ಸರ್. ಈ ತರ ಭಾಗ್ಯ ಕೊಡ್ತೀನಿ ಅಂತ ಎಲ್ಲ ಮೋಸ ಆಯ್ತೈತೆ. ಏನ್ ಭಾಗ್ಯ ಕೊಟ್ಬಿಟ್ಟು ಊರಲ್ಲಿ ಕೊಳ್ಳೆ ಹೊಡೆದ್ಬಿಟ್ರೆ ಏನ್ ಸರ್ ಬಂತು? ಬಡವ್ರಿಗೆ ಸಿಗ್ತಾ ಇಲ್ಲ. ಇಲ್ಲಿ 2,000 ಕೊಟ್ರೆ ಅಲ್ಲಿ 10,000 ಬೆಲೆಗಳು ಜಾಸ್ತಿ ಆಗೈತೆ. ನಾವ್ ತರೋದ್ 10,000 ಸಂಬಳ ಬಾಡಿಗೆ ಕಟ್ಟದ, ಮನೆ ಜೀವನ ಮಾಡದ. 2,000 ದುಡ್ಡಲ್ಲಿ ಇದನ್ನ ಚೇಂಜ್ ಮಾಡ್ಬಿಡ್ಬೋದು. ಹೇಳಿ ಸರ್, ಅಂತದ್ದು ಅದನ್ನ ಬೇಕಾದ್ರೆ ನಮಗ್ ಬಸ್ ಅವಶ್ಯಕತೆ ಇಲ್ಲ, ಕರೆಂಟ್ ಅವಶ್ಯಕತೆ ಇಲ್ಲ. ಇವ್ರು ಕೂಡ 2,000 ಬೇಡ ನಮ್ಗೆ. ಇಂತರ ಬಡವ್ರಿಗೆ ಎಲ್ಲೆಲ್ಲಿ ಕಷ್ಟ ಆಯ್ತೋ ಅಂತವ್ರಿಗೆ ಹೆಲ್ಪ್ ಮಾಡಿದ್ರೆ ಮಕ್ಳು ಮರಿ ಉಳ್ಕೋತವೆ, ನಾವ್ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಅಲ್ಲ, ನೀವು ಓರ್ನಾಡು ಧರ್ಮಸ್ಥಳ ಟ್ರಿಪ್ ಹೋಗಿಲ್ಲ ಅನ್ಸುತ್ತೆ? ಇಲ್ಲ ಸರ್, ಹೋಗ ಪ್ರಶ್ನೆ ಇಲ್ಲ ಸರ್. ಇಷ್ಟ ದಿವಸ ಹೋಗೇ ಇಲ್ವಾ ನಾವು? ಎಲ್ಲ ನೋಡಿದೀವಿ ಸರ್. ಹಂಗೆ ದುಡಿಬೇಕು, ಚಾಲೆಂಜ್ ಅಲ್ಲಿ ಹೋಗಿ ಬರ್ಬೇಕು, ಅದು ಸಂಪಾದನೆ. ಹೆಂಗೆ ಕಷ್ಟಪಟ್ಟು ದುಡಿಬೇಕು ಸರ್. ಯಾರೋ ಕೊಡೋದನ್ನ ಕೈ ಒಡ್ಬಾರ್ದು. ನಾವ್ ನಮ್ ದುಡ್ಕೊಂಡ್ ತಿನ್ನೋ ಶಕ್ತಿ ಕೊಟ್ಟವನ್ ದೇವ್ರು. ಪುಕ್ಸಟೆ ಬೇಡ ಅಂತೀರಾ? ಪುಕ್ಸಟೆ ಬೇಡ ಸರ್, ಕೈ ಕಾಲ್ ಗಟ್ಟಿ ಕೊಟ್ಟವನ, ಅದೇ ನಮ್ಗೆ ಆಶೀರ್ವಾದ.
ಪುಕ್ಸಟ ತಗೊಂಡ್ ಏನ್ ಮಾಡ್ತೀರಿ? ಏನ ಈಗ ಹಿಂಗೈತಲ್ಲ ಹಿಂಗೆ. ಅಲ್ಲ ಬಿಡ ಪ್ರಶ್ನೆ ಬೇಡ, ನಮ್ಗೆ ಇದೊಂದು ಹೆಲ್ಪ್ ಮಾಡ್ಬಿಟ್ರೆ ಅವ್ರ ಪುಕ್ಷಟ ಏನು ಬೇಡ ಏನು ಬೇಡ ಸರ್. ಆಮೇಲೆ ಇನ್ನೊಂದೇನೋ ಮನೆಗಳ ಪ್ರಾಬ್ಲಮ್ ಅಂದ್ರಲ್ಲ ನೀವು ಏನು? ಸರ್ ಇಲ್ಲಿ ಆಲ್ರೆಡಿ ಸ್ಲೆಮ್ ಬೋಲ್ಡ್ ಇಂದ ಮನೆಗಳು ಕಟ್ಟಕ್ಕೆ ಕೊರೋನಾಗಿಂತ ಮುಂಚೆ ಮಾಡ್ಕೊಟ್ಟಿದ್ರು. ಸ್ಲೆಮ್ ಬೋಲ್ಡ್ ಇಂದ ಅಂದ್ರೆ ಒಂದೊಂದು ಮನೆಗೆ 5 ಲಕ್ಷ 3-3 ಲಕ್ಷ ಈ ತರ ಅಂತ ಹೇಳಿ ಕೊಡ್ತಾ ಇದ್ರು. ಇದೇನಾಗಿದೆ ಅಂದ್ರೆ ಕೊರೋನಾ ಬಂದ್ಮೇಲೆ ಒಂದೇ ಒಂದು ಬಿಲ್ ಕೊಟ್ರು. ಅಣ್ಣನು ತುಂಬಾನೇ ನಮ್ಮ ಗೋಪಾಲಣ್ಣರು ತುಂಬಾನೇ ಅದಕ್ಕೆ ಮನವಿ ಮಾಡಿ ಅವರು ಇದರಲ್ಲಿ BBMP ಆಫೀಸಲ್ಲಿ ಅವ್ರ ಹತ್ರ ಎಲ್ಲ ಮಾತಾಡಿ ಏನೇನು ಮಾಡಿ ಎಲ್ಲ ಮಾಡಿದ್ದಾರೆ. ಬಟ್ ಬಿಲ್ ಬರ್ತಲ್ಲ, ಕೇಳಿದ್ರೆ ದುಡ್ಡಿಲ್ಲ. ಕೇಳಿದ್ರೆ ದುಡ್ಡಿಲ್ಲ. ಇವ್ರು ಬೇರೆ ಕಡೆ ಕೊಡೋಕ್ಕೆಲ್ಲ ದುಡ್ಡು ಇರುತ್ತದೆ, ಕೇರಳಗೆ ಅಲ್ಲಿ ಇಲ್ಲಿ ಕೊಡಕ್ಕೆ ದುಡ್ಡು ಇರುತ್ತದೆ. ಇಲ್ಲಿ ಮನೆಗಳು ಗುಡಿಸಲು ಮನೆ ಕಿತ್ತಾಕ್ಬಿಟ್ಟು ಆ ಮನೆಗಳು ಕಟ್ಕೊಂಡು ಬೇರೆ ಫುಟ್ಪಾತ್ ಮೇಲೆ ದೇವಸ್ಥಾನ ಒಳಗಡೆ ಮಲ್ಕೊಂತಾ ಇದ್ದಾರೆ ಸಾಲ ಮಾಡಿ. ಇಲ್ಲ ಸರ್, ನಾನು ತೋರಿಸ್ತೀನಿ ನಿಮ್ಗೆ, ತೋರಿಸ್ತೀನಿ ಸರ್, ಹೋಗೋಣ. ಈಗ ನೋಡಿ, ಈಗ ವಯನಾಡಿಗೆ ಮನೆ ಕೊಡ್ತೀನಿ ಅಂದ್ರೆ ಸಿದ್ದರಾಮಯ್ಯ ಇಲ್ಲಿರೋರಿಗೆ ಆಯ್ಕೆ ತಿಂತವ್ರೆ. ಹಿಂಗ್ ಹೇಳ್ತಾ ಇದ್ರಿ ನೀವು. ಈಗ ಇಲ್ಲಿ ಕರೆಂಟು ಇಂದ ಇಲ್ಲೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದಾವೆ. ಡೈಲಿ 5 ಗಂಟೆ ರಿಪಬ್ಲಿಕ್ ಕನ್ನಡದಲ್ಲಿ ನನಗೂ ಪ್ರಾಬ್ಲಮ್ಸ್ ತೋರಿಸಿ ಸಾಕಾಗೋಯ್ತತ್ಲ. ತೋರಿಸ್ತೀನಿ, ಯಾವ ಇದಾಗಲ್ಲ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ ಬದಲಾಗಲ್ಲ? ಅಲ್ಲೋಡಿಯಲ್ಲಿ ಕಿಟಕಿ ಒಳಗಿಂದ ವಿಡಿಯೋ ಮಾಡ್ತಾವ್ರಲ್ಲ ಅಂತ ಗಂಟ್ಲು ಬದಲಾಗಲ್ಲ, ಏನು ಬದಲಾಗಲ್ಲ. ಬಂದು ಮಾತಾಡ್ಬೇಕಿಲ್ಲಿ ಪ್ರಾಬ್ಲಮ್ಸ, ಕಿಟಕಿ ಒಳಗಿಂದ ವಿಡಿಯೋ ಮಾಡೋದಲ್ಲ. ಹೇಳ್ಬೇಕಲ್ಲ, ನಿಮ್ದೇ ಬಿಲ್ಡಿಂಗ್ ದೊಡ್ಡದಿರೋದು. ಇಲ್ಲಿ ನೋಡಿಲ್ಲ ನೀವು, ಯಪ್ಪ ಭಯ ಆಯ್ತದೆ. ಸರ್, ಏನ್ ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ ಸರ್. ಕೃಷ್ಣಪ್ಪ ಅವರೇ, ಹೇಳಿ ಸರ್. ಕೊಳಲ್ ತಗ ಹೋಗಿದ್ರಿ ಕೃಷ್ಣಪ್ಪ ಅವ್ರು ರುಕ್ಮಿಣಿ ಎಲ್ಲೋ ಕಾಣೆ ಇಲ್ಲ ಸರ್, ವೈರ್ ಮುಂದೆ ಸಿಕ್ಕಿದ್ರೆ ರುಕ್ಮಿಣಿ ಕೇಳಿದ್ ನಾನು. ಅದೇ ಅದು ಇಟ್ಕೊಂಡ್ರೆ ರುಕ್ಮಿಣಿ ಸಿಗುತ್ತೆ ಸರ್. ಅದ್ ಹಿಡ್ಕೊಂಡ್ರೆ ರುಕ್ಮಿಣಿ ಕತೆ ಮುಗೀತು, ಕೃಷ್ಣನ ಕತೆ ಮುಗೀತು. ಸರ್ ಹಂಗೆ ಈಗ ನೋಡಿ, ಇದು ಬಹಳ ದೊಡ್ಡ ಸಮಸ್ಯೆ. ಏನಂತ ನಮ್ಗೆ ಇದೆ ಸರ್. ನೋಡಿ, ನಮ್ ಎಲ್ಲ ಮನೆಗಳೆಲ್ಲ ನಮ್ಮವೇ ಇವು. ಇಲ್ಲೇ ನಾವು ಇಲ್ಲೇ ಇರೋದು ಆವತ್ತಿಂದ ತುಂಬಾ ಉಸಿರು ಕಟ್ಟಿದಂಗೆ ಆಗೋಗುತ್ತೆ. ಏನು ಒಂಥರ ಫ್ರೀಡಮ್ ಇಲ್ಲ. ಏನಂದ್ರೆ ವಿಧಿ ಇಲ್ಲದೆ ಒದ್ದಾಡ್ತಾ ಇದೀವಿ ಸರ್. ಸರ್ ನಮಸ್ಕಾರ, ನಾನು ರಿಪಬ್ಲಿಕ್ ಕನ್ನಡ ಆಂಕರ್ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸರ್, ನಮಸ್ತೆ ಅಂತ ಹೇಳಿ. ಸರ್, ಈಗ ನಾನು ಮಹಾಲಕ್ಷ್ಮಿ, ನೀವು ಪುಟ್ರಾಮ ಅಲ್ಲ ನಿಮ್ಮ ಹೆಸರು? KPTCL ಅಧಿಕಾರಿ. ಈಗ ನಾನು ಮಹಾಲಕ್ಷ್ಮಿ ಲೇಔಟು ವಿಜಯಾನಂದ ನಗರ ಪಾರ್ಕ್ ಹತ್ರ ಮನೆಗಳಿದೆಯಲ್ಲ ಸರ್, ಅಲ್ಲಿದ್ದೀನಿ ಸರ್. ಈಗ ಅವ್ರ ಮನೆ ಮೇಲ್ಗಡೆ ಹೈಟೆನ್ಷನ್ ವೈರ್ ಹೋಗಿದೆ. ನಾವಿಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಭಾಳ ದೊಡ್ಡ ಪ್ರಾಬ್ಲಮ್ ಸರ್. ಇದು ಯಾಕಿದು ಸಾಲ್ವ್ ಆಗಿಲ್ಲ ಅಂತ? ಸರ್, ಅದು ನಾವು ತಗ್ಸಕ್ಕಾಗಲ್ಲ. ಅದು ಕಾರ್ಪೊರೇಟ್ ಆಫೀಸ್ ಇಂದ ಡಿಸಿಷನ್ ತಗೋತಾರೆ. ಮನವಿ ಕೊಟ್ಟಿಗೆ ನಾವು ನಮ್ಮ ಹೆಡ್ ಆಫೀಸ್ ಕಳ್ಸಿರ್ತೀವಿ. ಆಮೇಲೆ ಲೈನ್ ಶಿಫ್ಟಿಂಗ್ ಮತ್ತೆ ಚೇಂಜಸ್ ಮಾಡೋದೆಲ್ಲ ಕಾರ್ಪೊರೇಟ್ ಆಫೀಸ್ ವಿಷಯ ಇರುತ್ತೆ. ಈಗ ನಾವೇನಿದೆ ಲೈನ್ಸ್ ಏನಿದೆ ಅದನ್ನ ಮೇಂಟೆನೆನ್ಸ್ ಅಷ್ಟೇ ನಾವು ಮಾಡ್ತಾರೆ ನಮ್ಮ ಡಿವಿಷನ್ ಇಂದ. ಸರ್, ದಯವಿಟ್ಟು ಪರಿಸ್ಥಿತಿ ತುಂಬಾ ಹದಗೆಟ್ಬಿಟ್ಟಿದೆ. ಇಲ್ಲಿ ಆಲ್ರೆಡಿ ಪಾರಿವಾಳ ಹಿಡಿಯಕ್ಕೆ ಹೋಗಿ 4 ಜನ ಡೆತ್ ಬೇರೆ ಆಗಿದಾರಂತೆ. ನಿಮ್ಗೂ ಗೊತ್ತಿರ್ಬೋದು. ಇಲ್ಲಿ ಸಾಕಷ್ಟು ಆರೋಪ ಮಾಡ್ತಿದ್ದಾರೆ ಜನ. ದಯವಿಟ್ಟು ಅಟ್ಲೀಸ್ಟ್ ಒಂದು 3-4 ಅಟ್ಲೀಸ್ಟ್ ಒಂದು 6 ಮಂತ್ಸ್ ಆದ್ರೂ ಟೈಮ್ ತಗೊಳ್ಳಿ, 6 ತಿಂಗಳಾದ್ರೂ ಟೈಮ್ ತಗೊಳ್ಳಿ. ನಾವು ಬೇಕಾದ್ರೆ ಅಲ್ಲೂ ಹೋಗ್ತೀವಿ ಸರ್. ನೀವು ಮನವಿ ಕೊಟ್ಟ ಮೇಲೆ ಇದೇ ನನ್ನ ನಂಬರ್, ಒಂದ್ಸಲ ಕಾಲ್ ಮಾಡಿ. ನೀವು ಮನವಿ ಕೊಟ್ಟ ಮೇಲೆ ನಾನು ಯಾವ ಆಫೀಸಲ್ಲಿ ಹೋಗಿ ಮಾತಾಡ್ಬೇಕು ಅಲ್ಲಿ ಹೋಗಿ ಮಾತಾಡ್ತೀನಿ. ಈಗ ಇಲ್ಲೆಲ್ಲ ಇರೋದು ಕೂಡ ಮಧ್ಯಮ ವರ್ಗದವರು, ಬಡವರು. ಸೊ ಹಂಗಾಗಿ ಇವ್ರು ಏನೇ ಮಾಡಿದ್ರು ಯಾರು ಕೇಳಲ್ಲ, ಯಾವ ರಾಜಕಾರಣಿಗಳು ಕೇಳಲ್ಲ, ಏನಿಲ್ಲ. ದಯವಿಟ್ಟು ಒಂಚೂರು ಅಧಿಕಾರಿಗಳು